ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿನ್ನೆ ಸಂಚಿಕೆಯಲ್ಲಿ ನಾನು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ವಿದ್ಯೆ ಇದೆ, ಹಣಬಲ, ಜನಬಲ, ಅಧಿಕಾರ ಬಲ ಎಲ್ಲ ಇದ್ರೂ ಕೂಡ ಸಂತೋಷ ಇಲ್ಲ, ಆರೋಗ್ಯ ಇಲ್ಲ. ಅದೊಬ್ಬ ಭಿಕ್ಷುಕ, ಅಲ್ಲೇ ದುಡಿದು ಅಲ್ಲೇ ತಿನ್ನೋಂಥವ್ರು, ಕೂಲಿಗಾರರು, ಆಸ್ತಿ ಇಲ್ಲ, ಒಡವೆ ವಸ್ತ್ರ ಇಲ್ಲ, ವಿದ್ಯೆ ಇಲ್ಲ, ಅಧಿಕಾರ ಬಲ ಇಲ್ಲ, ಹಣಬಲ ಇಲ್ಲ, ಜನಬಲ ಇಲ್ಲ, ಅವ್ರಿಗೆ ಆರೋಗ್ಯ ಸಂತೋಷ ಚೆನ್ನಾಗಿರ್ತದೆ. ಇದಕ್ಕೆ ಮೂಲ ವ್ಯತ್ಯಾಸ ಏನು? ಇವರಿಬ್ಬರಲ್ಲೂ ಏನು ತೊಂದರೆ ಆಗ್ತಿದೆ, ನಮಗೆ ಆರೋಗ್ಯ ಸರಿಯಿಲ್ಲ, ಸಂತೋಷ ಇಲ್ಲ ಅನ್ನೋದಕ್ಕೆ ನಿನ್ನೆ ನಾನು ಡೀಟೇಲಾಗಿ ಗುರುಶಾಪದ ಬಗ್ಗೆ ನಾನು ಒಂದು ಎಪಿಸೋಡ್ ಮಾಡಿದ್ದೆ ನಿನ್ನೆ ದಿವಸ. ಇವತ್ತು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಅದೇನೆಂದರೆ, ನಮ್ಮ ಮನೆಯಲ್ಲಿ ಒಂದೇ ಥರ ಕಾಯಿಲೆ ಎಲ್ರಿಗೂ ಇದೆ ಅಂತ ಹೇಳ್ತಾರೆ. ಕಾಯಿಲೆ ನನ್ನ ಹತ್ರ ಈಗ ಒಂದು 15 ದಿವಸದ ಹಿಂದೆ ಒಬ್ಬರು ಗಂಡ ಹೆಂಡತಿ ಬಂದರು. ಬಂದಮೇಲೆ ಅವರು ನನ್ನ ಹತ್ರ ಕೇಳಿದ್ದೇನು ಗೊತ್ತಾ, ಒಳ್ಳೆ ಆರೋಗ್ಯ ಬೇಕು ನಮಗೆ, ಅಷ್ಟೇ ಬೇರೆ ಏನು ಬೇಡ, ಸೈಟು, ಕಾರು, ಮನೆ, ದುಡ್ಡು. ನೋಡಿ, ನಮ್ಮ ಯಜಮಾನರು ಒಳ್ಳೆ ಕೆಲಸದಲ್ಲಿದ್ದಾರೆ, ಸಂಬಳ ಬರುತ್ತೆ, ನನ್ನ ಮಗನೂ ಕೆಲಸದಲ್ಲಿದ್ದಾನೆ, ಸಂಬಳ ಬರುತ್ತೆ, ಮಗಳು ಕೂಡ ಡಾಕ್ಟ್ರು ಓದಿದ್ದಾಳೆ, ಅವಳು ಕೂಡ ಸಂಬಳ ತಗೋತಾಳೆ, ಹಣದ ಕೊರತೆ ಇಲ್ಲ, ಸ್ವಂತ ಮನೆ ಇಲ್ಲ ಅಂತ ಏನೋಗಿಲ್ಲ, ಒಳ್ಳೆ ಮನೆ ಇದೆ, ನಾವಿದ್ದು ಬಾಡಿಗೆ ಕೊಟ್ಟಿದ್ದೀವಿ, ನಮ್ಮ ಬಾಡಿಗೆನೇ ತಿಂಗಳಿಗೆ 2-3 ಲಕ್ಷ ಬರ್ತದೆ, ಜಮೀನಿದೆ, ಒಳ್ಳೆ ಜಮೀನನ್ನು ಬೆಳೀತೀವಿ, ಎಲ್ಲ ಇದೆ, ಕಾರು, ಮನೆ, ಮಕ್ಕಳೆಲ್ಲ ಎಜುಕೇಷನ್ ಕೊಟ್ಟಿದ್ದಾರೆ, ಸಂಬಳ ತಗೋತಾ ಇದ್ದಾರೆ, ಎಲ್ಲ ಇದೆ. ಆದರೆ ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಬೇಗ ಸತ್ತೋಗ್ತಾರೆ, ಮನೆ ಸೊಸೆದಿರಲ್ಲೇ ವಿಧವೆ ಆಗ್ತಾರೆ. ಆ ಗೋತ್ರದಲ್ಲಿ ನಮ್ಮ ಗಂಡನ ಜೊತೆ 4 ಜನ ಹುಟ್ಟಿದ್ದಾರೆ. ಮೊದಲೇ ನಮ್ಮ ಭಾವ, ನನ್ನ ಗಂಡನ ದೊಡ್ಡಣ್ಣ, ಮದುವೆ ಆಯಿತು, 2 ಮಕ್ಕಳಾದ ತಕ್ಷಣ ಅವ್ರು ಸತ್ತೋದ್ರು. ಅವ್ರು ಹೆಂಗೆ ಸತ್ತರು ಅಂದರೆ, ರಸ್ತೆ ಅಪಘಾತದಲ್ಲಿ ಸತ್ತರಂತೆ. ನಮ್ಮ ಗಂಡನ 2ನೇ ಅಣ್ಣ, ಅವ್ರಿಗೂ ಮದುವೆ ಆಯಿತು, ಮಕ್ಕಳಿದ್ರು, ಅವರು ಕೂಡ ರಸ್ತೆ ಅಪಘಾತದಲ್ಲೇ ಸತ್ತೋದ್ರು. ನನ್ನ ಗಂಡನ 3ನೇ ಅಣ್ಣ, ಅವರು ಮದುವೆ ಆದರು, ಮಕ್ಕಳಾಯಿತು, ಅವರು ರಸ್ತೆ ಅಪಘಾತದಲ್ಲಿ ಸತ್ತೋಗ್ಬಿಟ್ರು. ಎಲ್ಲ ಒಂದು 50 ವರ್ಷದೊಳಗೆ, 40 ವರ್ಷ ಮೇಲೆ 50 ವರ್ಷದೊಳಗೆ, 40 ವರ್ಷ ದಾಟಿ 50 ವರ್ಷದೊಳಗೆ ನಮ್ಮಲ್ಲಿ ಎಲ್ಲರೂ ಗಂಡಸರು ಸತ್ತೋಗ್ತಿದ್ದಾರೆ. ನಮ್ಮ ಮನೇಲಿ ಈಗ ನಾನು, ನನ್ನ ಗಂಡ, ಮಕ್ಕಳಿದ್ದೀವಿ. ನಮ್ಮ ಮನೇಲಿ ಯಾರು ಗಂಡು ಮಕ್ಕಳು ಹುಡ್ತಾರೋ ಅವರೆಲ್ಲರೂ ಆಕ್ಸಿಡೆಂಟ್ ಸತ್ತೋಗಿದ್ದಾರೆ. ನಮ್ಮ ಭಾವನಿಗೆ ಒಬ್ಬ ಗಂಡು ಮಗ, ಅವನು ಸತ್ತೋದ ಆಕ್ಸಿಡೆಂಟಾಗಿ. ನಮ್ಮ 2ನೇ ಭಾವನಿಗೂ ಗಂಡು ಮಗ ಇದ್ದ, 2 ಗಂಡು ಮಕ್ಕಳು, ಅದೊಬ್ಬ ಸತ್ತೋಗ್ಬಿಟ್ಟ, ಮೊದಲನೇ ಗಂಡು ಮಗ ಸತ್ತೋಗ್ಬಿಟ್ಟ. ನಮ್ಮ 3ನೇ ಭಾವ, ಅವ್ರಿಗೂ 2 ಹೆಣ್ಣು, 1 ಗಂಡು ಸತ್ತೋಗ್ಬಿಟ್ಟ. ಹೆಣ್ಮಕ್ಳೆಲ್ಲ ಚೆನ್ನಾಗಿದ್ದಾರೆ. ನಮ್ಮ ವಂಶದಲ್ಲಿ ಎಲ್ಲ ಗಂಡು ಮಕ್ಕಳೇ ಸತ್ತೋಗ್ತಾ ಇದ್ದಾರೆ. ಈಗ ನನ್ನ ಗಂಡ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ. ನಮಗಿದೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಈಗ ನನ್ನ ಗಂಡನ ಬಗ್ಗೆ ಭಯ ಆಗ್ತಿದೆ. ನನಗೂ ಒಬ್ಬ ಮಗ ಇದ್ದಾನೆ, ಅವನು ಓದಿ ಇಂಜಿನಿಯರ್ ಆಗಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ನಮಗೇನು ಕೊರತೆ ಇಲ್ಲ, ಹಣ ಕಾಸಿಗೆ ಆಗಲಿ, ಆಸ್ತಿ ಪಾಸ್ತಿಗಾಗಲಿ ಏನೂ ಕೊರತೆ ಇಲ್ಲ. ನಮ್ಮನೆ ಗಂಡಸೇ ಸತ್ತೋಗ್ತಾರಲ್ಲ, ಏಕೆ ಅನ್ನೋದು ಗೊತ್ತಾಗ್ತಿಲ್ಲ. ರೋಗದಿಂದ ಒಬ್ಬರು ಸತ್ತಿಲ್ಲ, ಆರಾಮಾಗಿ ಊಟ ತಿಂಡಿ ಮಾಡಿಕೊಂಡು ಪ್ರಾಣ ಬಿಟ್ಟಿಲ್ಲ, ಎಲ್ಲರೂ ಆಕ್ಸಿಡೆಂಟಲ್ಲೇ ಸಾಯ್ತಾ ಇದ್ದಾರೆ. ಈಗ ನನ್ನ ಗಂಡನ ಬಗ್ಗೆ ಚಿಂತೆ ಆಗಿದೆ. ನನ್ನ ಗಂಡನಿಗೂ ಯಾವ ರೀತಿ ಆಕ್ಸಿಡೆಂಟ್ ಆಗುತ್ತೋ ಏನೋ. ಆಮೇಲೆ ನಮ್ಮಲ್ಲಿ ಎಲ್ಲ ಗಂಡು ಮಕ್ಕಳು ವಂಶೋದ್ಧಾರಕರೆಲ್ಲ ಸತ್ತೋಗ್ತಾ ಇದ್ದಾರೆ. ಮದುವೆ ಆಗುತ್ತೆ, ಮಕ್ಕಳಾಗೋಕ್ಕೆ ಮುಂಚೆ ಸತ್ತೋಗ್ಬಿಡ್ತಾರೆ, ಮಕ್ಕಳಾದ್ಮೇಲೆ ಸತ್ತೋಗ್ತಾರೆ. ಇದು ಏನು ವಿಚಿತ್ರ ನನಗೆ ಗೊತ್ತಾಗ್ತಿಲ್ಲ. ಈಗ ನನ್ನ ಕಣ್ಮುಂದೆ ನನ್ನ ಗಂಡ ಇದ್ದಾನೆ, ನನಗೊಬ್ಬ ಮಗ ಇದ್ದಾನೆ, ಇವರು ಚೆನ್ನಾಗಿರಬೇಕು, ನಾನು ಸತ್ರೂ ಪರವಾಗಿಲ್ಲ. ನಮ್ಮಲ್ಲಿ ಬರೀ ವಿಧವೆರೇ ಜಾಸ್ತಿ. ನಮ್ಮ ಮನೆಯಲ್ಲಿ ವಿಧವೆ ಸ್ತ್ರೀಯರೇ, ದೊಡ್ಡ ಭಾವನ ಹೆಂಡ್ತಿ ವಿಧವೆ, 2ನೇ ಭಾವನ ಹೆಂಡ್ತಿ ವಿಧವೆ, 3ನೇ ಭಾವನ ಹೆಂಡ್ತಿನೂ ವಿಧವೆ,
ಮತ್ತು ಗಂಡು ಮಕ್ಕಳೆಲ್ಲ ಸತ್ತರು, ಅವರು ವಿಧವೆ ಆಗಿದ್ದಾರೆ. ನಮ್ಮಲ್ಲಿ ಬರೀ ವಿಧವೆಯರದು ಒಂದು ದೊಡ್ಡ ಸಂಘ ಇದೆ, ಒಂದು ಕೂಟ ಇದೆ, ಒಂದು ಅಸೋಸಿಯೇಷನ್ ಇದೆ. ಈಗ ನಾವು ಬಂದಿರೋದು ಇದಕ್ಕೆ ಏನು ಅಂತ ಗೊತ್ತಾಗ್ತಿಲ್ಲ ಮೂಲ. ಜೊತೆಗೆ ನಮಗೆ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಭಯ ಆಗತ್ತೆ ಅಂತ. ಯಾಕೆಂದರೆ ಇಷ್ಟೆಲ್ಲ ಸತ್ತಿರೋರು ರಸ್ತೆಯಲ್ಲಿ ಸತ್ತಿರೋದು ಆಕ್ಸಿಡೆಂಟಾಗಿ, ಸ್ಪಾಟ್ ಡೆತ್. ಒಬ್ಬರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟಾಗಿ ಸತ್ತಿಲ್ಲ, ಒಬ್ಬರು ಮನೆ ಒಳಗೆ ಸತ್ತಿಲ್ಲ, ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿಲ್ಲ, ಇಲ್ಲ ಯಾರೂ ಹೊಡೆದು ಬಡ್ದು ಸಾಯೋಗಿ ಮಾಡಲಿಲ್ಲ, ಆಕ್ಸಿಡೆಂಟಲ್ಲೇ ಸತ್ತೋಗಿದ್ದಾರೆ. ನಮ್ಮನೆ ಒಳಗೆ ಅಪಘಾತ ಮೃತ್ಯುದೋಷ ಜೋರಿದೆ. ಈ ಥರ ಸಮಸ್ಯೆಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನೆಮ್ಮದಿನೇ ಇಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ನಮಗೆ ಪ್ರಾಣ ಭಯ. ನೋಡಿ, ಪ್ರಾಣ ಭಯ. ಫುಟ್ಪಾತಲ್ಲಿ ಅಳಸು ಪಳಸು ತಿನ್ಕೊಂಡು, ಮುರುಕ್ಲು ಮನೆ, ಪಾಳು ಬಿದ್ದ ಜಾಗ, ಅಲ್ಲೆಲ್ಲೋ ಮನೆ ಕಟ್ತಿರ್ತಾರೆ, ಅಂಥ ಜಾಗದಲ್ಲಿ ಗೋಣಿ ಚೀಲ ಹಾಕ್ಕೊಂಡು ಕಾರ್ಟೂನ್ ಬಾಕ್ಸ್ ಮೇಲೆ ಮಲ್ಕೊಳ್ಳೋದು, ದಿಂಬಿಲ್ಲ, ಆ ಕಲ್ಲೇ ದಿಂಬಾಗಿ ಮಾಡ್ಕೊಂಡು ಮಲ್ಕೊಳ್ಳೋನಿಗೆ ಚಕ್ರ ಕಾರ್ ಹರಿಸಿದ್ರು ಕೂಡ ಸಾವು ಬರೋಲ್ಲ. ಇವರು ಚೆನ್ನಾಗಿ ತಿನ್ಕೊಂಡು ಲಕ್ಷರಿ ಆಗಿದ್ದು ಕೋಟಿ ಗಟ್ಟಲೆ ಸಂಪಾದನೆ ಮಾಡಿರೋರು ಮನೇಲೂ ಅಲ್ಲ, ಆಸ್ಪತ್ರೆಯಲ್ಲೂ ಅಲ್ಲ, ರಸ್ತೆಯಲ್ಲಿ ಹೋಗಿ ಸಾಯ್ತಾ ಇದ್ದಾರೆ. ನೋಡಿ ಹೇಗಿದೆ ನಮ್ಮ ಬದುಕಿನ ವಿಶೇಷತೆ. ಇದಕ್ಕಾದರೂ ನಾವು ಹೆದರಬೇಕು. ಇದಕ್ಕಾದರೂ ನಾವು ಸ್ವಲ್ಪ ಬದುಕಿನಲ್ಲಿ ಒಳ್ಳೆ ಕರ್ಮ ಮಾಡಲಿಕ್ಕಾದ್ರೂ ಮನಸ್ಸನ್ನು ಕೊಡಬೇಕು. ಅವ್ರಿಗೆ ಜೀವನದಲ್ಲಿ ನಾವು ನಿಮ್ಮ ಹತ್ರ ಬರೋಕ್ಕೂ ಭಯ ಆಗ್ತಿತ್ತು ಅಂತ. ಯಾಕೆಂದರೆ ಅವರು ಬೆಂಗಳೂರಿನವ್ರು ಅಲ್ಲ, ಯಾವುದೋ ಜಮಖಂಡಿ ಹತ್ರ ಒಂದು ಊರಿನವರು. ಆ ಜಮಖಂಡಿಯಿಂದ ಬೆಂಗಳೂರು ನನ್ನ ಹತ್ರ ಬರಬೇಕಾದ್ರೆ ಈ ಮಧ್ಯದಲ್ಲಿ ಎಲ್ಲೇ ಆಕ್ಸಿಡೆಂಟ್ ಆಗುತ್ತೋ ಅಂತ ಜೀವನ ಕೈಲಿಟ್ಕೊಂಡು ಭಾಳ ಎಕ್ಸ್ಪೀರಿಯನ್ಸ್ ಇರೋ ಡ್ರೈವರ್ನ ಬುಕ್ ಮಾಡ್ಕೊಂಡು ಕಾರ್ನ ಕರ್ಕೊಂಡು ಬಂದಿದ್ದಾರೆ. ಕಾರ್ನಲ್ಲಿ 5-6 ಕಾರಿದೆ, ಓಡಾಡೋಕ್ಕೆ ಭಯ. ನೀವ್ಯಾಕೆ ಬಸ್ಸಲ್ಲಿ ಬರಬಾರ್ದು, ಯಾಕೆ ಟ್ರೈನಲ್ಲಿ ಬರಬಾರ್ದು ಅಂತ ಕೇಳಿದಾಗ, ಬಸ್ಸಲ್ಲೂ ಬರ್ಬೋದು, ಟ್ರೈನಲ್ಲೂ ಬರ್ಬೋದು, ನಮ್ಗೆ ಅದರಲ್ಲೂ ಭಯ. ನಮ್ಮಿಂದ ಆಕ್ಸಿಡೆಂಟ್ ಆಗಿ ನಾವು ತೊಂದರೆ ಆಗಿ ಇನ್ನೊಬ್ರಿಗೂ ತೊಂದರೆ ಆಗುತ್ತಲ್ಲ, ಅದಕ್ಕೆ ಸತ್ರ ನಾವೇ ಸಾಯೋಣ, ನಮ್ಮ ಕಾರಲ್ಲೇ ನಾವು ಬರ್ತೀವಿ ಅಂತ ಅಂದರು ಅವರು. ನೋಡಿ, ಇದನ್ನು ಗಂಭೀರ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಕೋಟಿಗಟ್ಟಲೆ ಆಸ್ತಿ ಇದ್ದಾರೆ, ಮನೆ ವಂಶೋದ್ಧಾರಕರೇ ಇಲ್ಲ, ಮನೇಲಿ ಗಂಡಸರೆಲ್ಲ ಸಾಯ್ತಾರೆ, ಮನೇಲಿ ವಿಧವೆಯರು ಇರ್ತಾರೆ ಅಂದರೆ ಏನಿರ್ಬೋದು ಇದು? ಎಷ್ಟು ಕೋಟಿ ಇದ್ರೇನು, ಏನು ಪದವಿ ಇದ್ರೇನು, ಎಷ್ಟೋ ಐಶ್ವರ್ಯ ಇದ್ರೇನು, ಅನುಭವಿಸೋಷ್ಟು ಉದ್ಧಾರ ಮಾಡೋರೇ ಇಲ್ಲ, ಗಂಡಿರೇ ಇಲ್ಲ. ಇವತ್ತು ಅವ್ರ ಮನೇಲಿ ಎಲ್ಲರೂ ವಿಧವೆಯರು ದರ್ಬಾರ್ ನಡೆಸ್ತಾ ಇದೆ. ಪಾಪ ನನಗೊಂಥರ ವಿಚಿತ್ರ ಅನ್ನಿಸ್ತು. ಬಟ್ ಮನೇಲಿ ಸಾವು ಎಲ್ರಿಗೂ ಬರುತ್ತೆ, ಬಟ್ ಇದು ಮನೆ ಯಜಮಾನರುಗಳಿಗೆ ಸಾವು ಬಂದು ಮನೆ ತುಂಬ ವಿಧವೆಯರನ್ನ ಸೃಷ್ಟಿ ಮಾಡ್ತಿರುವಂಥ ಅದೆಂಥ ವಿಚಿತ್ರವಾದ ಶಾಪ ಇರ್ಬೋದು ಅಂಥೇಳಿ ನಾನು ಭಾಳ ಡೀಪಾಗಿ ಅನಲೈಸ್ ಮಾಡೋಕ್ಕೆ ಶುರು ಮಾಡಿದೆ. ಸತ್ತೋರ್ದೆಲ್ಲ ಜಾತಕ ತೊಗೊಂಬನ್ನಿ, ಇವತ್ತು ನೋಡೋಕ್ಕಾಗಲ್ಲ ಅಂದ್ಬಿಟ್ಟೆ ನಾನು. ಸತ್ತೋಗಿದಾರಲ್ಲ ಅವ್ರದ್ದೆಲ್ಲ ಹುಟ್ಟಿದ ಜಾತಕ ಇದೆಯಲ್ವಾ, ತೊಗೊಂಬನ್ನಿ, ನಿಮ್ಮ ಯಜಮಾನ್ರದ್ದು ತೊಗೊಂಬನ್ನಿ, ನಿಮ್ಮ ಮಗಂದು ತೊಗೊಂಡು ಬನ್ನಿ ಅಂದರು. ಅವರು ಮಗಂದು ಗಂಡನ ತಂದಿದ್ದಾರೆ, ಸತ್ತೋರು ತಂದಿಲ್ಲ. ಸತ್ತೋರು ಜಾತಕ ನೋಡಲೂಬಾರ್ದು, ಸತ್ತ ಮೇಲೆ ಜಾತಕ ನೋಡೋಂಗಿಲ್ಲ. ಆದರೂ ಏನಾಗುತ್ತೆ ನೋಡೋಣ, ಇದು ಮೂಲ ಏನು ಹುಡುಕ್ಬೇಕಲ್ವ, ಇಲ್ಲಂದರೆ ಹಿಂಗೆ ಕಲಿಯುಗ ಮುಗಿಯೋವರೆಗೂ ಒಬ್ಬರಾದ್ಮೇಲೆ ಸತ್ತೋಗ್ತಿರ್ತಾರೆ, ಏನು ಮಾಡೋಕ್ಕೆ. ಈಗ ಅವ್ರದ್ದು ಪ್ರಶ್ನೆ ಏನು ಗೊತ್ತಾ, ನಮ್ಮನೆಗೆ ಹೆಣ್ಣು ಕೊಡೋಕ್ಕೆ ಜನ ಹಿಂದು ಮುಂದೆ ನೋಡ್ತಾರೆ. ಯಾಕೆಂದರೆ ಅವ್ರ ಮನೆ ಬರೀ ವಿಧವೆರೇ ಆಗ್ತಾರೆ. ಮದುವೆ ಮಾಡೋದು, ಈಗ ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಹುಡುಕ್ತಾ ಇದ್ದೀವಿ, ಎಣ್ಣೆ ಕೊಡ್ತಿಲ್ಲ. ಯಾಕೆಂದರೆ ನಮ್ಮನೆ ಹೆಣ್ಮಗಳು ನಿಮ್ಮ ಮಗನಿಗೆ ಕೊಟ್ಟರೆ ನನ್ನ ಮಗಳು ವಿಧವೆ ಆಗಿಬಿಡ್ತಾಳೆ. ಆದ್ದರಿಂದ ನೀವು ಎಷ್ಟೇ ಕೋಟಿ ಆಸ್ತಿ ಇದ್ದರೂ ಕೂಡ ನನ್ನ ಮಗಳು ವಿಧವೆ ಆಗೋದು ಬೇಡ, ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಒಪ್ಕೊಂಡವರು ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರಂತೆ. 4 ಬಾರಿ ಮದುವೆ ಫಿಕ್ಸ್ ಆಗಿತ್ತು, ಕ್ಯಾನ್ಸಲ್ ಆಯಿತು. ಯಾಕೆ? ವಿಷಯ ತಿಳಿದ್ಬಿಟ್ರಂತೆ, ವಿಷಯ ಗೊತ್ತಾಯ್ತಂತೆ. ಅವ್ರ ಮನೇಲೆಲ್ಲ ವಿಧವೆಯರು ಜಾಸ್ತಿ ಆಗ್ತಾರೆ. ಈ ಮನೆ ನಾವು ಹೆಣ್ಣು ಕೊಟ್ಟರೆ, ನನ್ನ ಮಗಳು ಕೊಟ್ಟರೆ ನನ್ನ ಮಗಳಿಗೆ ಇದೇ ಸ್ಥಿತಿ ಬರುತ್ತೆ. ಯಾಕಂದರೆ ಹಿಸ್ಟ್ರಿ ಇದೆ, ಇತಿಹಾಸ ಸೃಷ್ಟಿ ಆಗೋಗಿದೆ ಆ ಗೋತ್ರದಲ್ಲಿ. ನೋಡಿ, ಆಸ್ತಿ ಇದೆ ಅಂತ ಮೆರಿತೀವಿ, ಇಷ್ಟುದ್ದ ಓದಿದ್ದೀವಿ ಅಂತ ಮೆರಿತೀವಿ, ಆ ಮಂತ್ರಿ ಗೊತ್ತು, ಈ ಮಂತ್ರಿ ಗೊತ್ತು, ನಾನು ಆ ಪಕ್ಷದ ನಾಯಕ, ಈ ಪಕ್ಷದ ನಾಯಕ. ಏನು ಮೆರೆದಿದ್ದು ಮೇಲೊಬ್ಬಿದ್ದಾನೆ. ಜಗತ್ತಿನಲ್ಲಿ ನಾವು ನಡೆಸೋ ದರ್ಬಾರೇ ಬೇರೆ ಇದ್ದರೆ ಅವ್ನು ನಡೆಸೋ ಆಟನೇ ಬೇರೆ ಇರ್ತದೆ.
ಅವನ ಆಟ ಆಡ್ಸೋಕ್ಕೆ ನಾವು ಶರಣಾಗಬೇಕೇ ವಿನ ನಮ್ಮ ಆಟಕ್ಕೆ ಭಗವಂತ ಬಗ್ಗೋದಿಲ್ಲ. ಇದು ಭಾಳ ಸ್ಪೆಷಲ್ ಕೇಸ್ ಇದು. ಅವ್ರು ಸುಮಾರು 100 ಜನ ಪುರೋಹಿತರ ಹತ್ರ ಹೋಗಿ ಬಂದಿದ್ದಾರೆ, ಜ್ಯೋತಿಷ್ಯ ಹೇಳೋ ಹತ್ರ ಹೋಗ್ಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅವರು ಯಜ್ಞ ಯಾಗಾದಿಗಳನ್ನು ಪರಿಹಾರ ಮಾಡಿದ್ದಾರೆ ಈ ದೋಷ ಹೋಗಲಿ ಅಂತೇಳಿ. ಹೋಮ ಮಾಡಿಸಿ ಒಬ್ಬೊಬ್ಬರು ಸಾವಾಗೋಯ್ತು. ನನಗೀಗ ಹೋಮದ ಬಗ್ಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಂಬಿಕೆ ಇಲ್ಲ ಅಂದರು. ಹಾಗೆ ನನ್ನ ಹತ್ರಕ್ಕೆ ಯಾಕೆ ಬಂದ್ರಿ? ನಂಬಿಕೆ ಇಲ್ಲ ಅಂದ್ರೆ ನನ್ನ ಹತ್ರ ಬರಬಾರ್ದು, ಇದು ಲಾಸ್ಟ್ ಚಾನ್ಸ್ ಅಂತ ನೋಡೋಕ್ಕೆ ಬಂದಿದ್ದೀವಿ ಅಂದರು. ಸರಿ, ಇನ್ನೊಂದು ದಿನ ಬನ್ನಿ, ಎಲ್ಲೂ ಜಾತಕ ತೊಗೊಂಡು ಬನ್ನಿ ಅಂತ. ಅವರು ಮತ್ತೆ ಹೋದರು. ಅವರು ಮನೆ ಬಿಟ್ಟು ಹೊರಡುವಾಗ ಸುಮಾರು 1-2 ಕಿಲೋಮೀಟ್ರ್ ದೂರದಲ್ಲಿ ಬರ್ತಾ ಇದ್ದಾರೆ. ಸಡನ್ನಾಗಿ ಯಾವುದೋ ಒಂದು ಲಾರಿ ಅಡ್ಡ ಬಂದು ಟಚ್ ಮಾಡ್ತಂತೆ ಗಾಡಿ. ಆ ಲಾರಿ ಗುದ್ದಿದ ರಪ್ಸಕ್ಕೆ ಪಲ್ಟಿ ಆಗಬೇಕಾಗಿತ್ತು, ಆಗಲಿಲ್ಲ. ಫಸ್ಟ್ ಟೈಮ್ ಬಂದಾಗ ಏನೂ ಆಗಲಿಲ್ಲ. ಸೆಕೆಂಡ್ ಟೈಮ್ ಬರುವಾಗ ಒಂದು ಲಾರಿ, ಯಾವುದೋ ದೊಡ್ಡ ಗೂಡ್ಸ್ ಲಾರಿ, ಯಾವುದೋ ಮಹಾರಾಷ್ಟ್ರದ್ದು ಎಲ್ಲಿನೋ ಏನೋ ಗೂಡ್ಸು ತೊಗೊಂಬರ್ತಾ ಇದೆ. ಹೈವೇಲಿ ಬರ್ಬೇಕಾದ್ರೆ ಆ ಕ್ರಾಸಲ್ಲಿ ಬೆಂಗಳೂರಿಗೆ ಟರ್ನ್ ಮಾಡ್ಕೋದಾಗಲಿ ಆ ಕಡೆಯಿಂದ ಬಂದು ಟಚ್ ಮಾಡ್ತಂತೆ. ಸದ್ಯಕ್ಕೇನೂ ಆಗಲಿಲ್ಲ ಯಾರಿಗೂ, ಗಾಡಿ ಡ್ಯಾಮೇಜ್ ಆಯಿತು. ವಾಪಸ್ ಮನೆಗೆ ಹೋದರು. ನನ್ನ ಹತ್ರ ಬರಲೇ ಇಲ್ಲ. ನಮ್ಮ ಆಫೀಸಿಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಏನಾಗಿದೆ, ಹಿಂಗಾಗಿದೆ ಅಂಥೇಳಿ. ಅದಕ್ಕೆ ಇನ್ನೊಂದು ದಿವಸ ಬನ್ನಿ ಅಂದರು. ಸರಿ, ಇನ್ನೊಂದು ದಿವಸ ಅವ್ರು ಏನು ಮಾಡಿದ್ರು, ಟ್ರೈನಲ್ಲೇ ಬಸ್ಸಲ್ಲೇ ಬಂದರು. ಬಸ್ಸಲ್ಲಿ ಬಂದುಬಿಟ್ಟು ಬೆಂಗಳೂರು ಉಳ್ಕೊಂಡು ಇಲ್ಲೆಲ್ಲೋ ಲಾಡ್ಜಲ್ಲಿ ಇದ್ದು ನೆಕ್ಸ್ಟ್ ಡೇ ಬೆಳಗ್ಗೆಗೆ ಬಂದುಬಿಟ್ಟು ಎಲ್ಲ ತೋರಿಸಿದ್ರು ನಮಗೆ. ಈ ಥರ ಆಯಿತು ಬರುವಾಗ, ಅದಕ್ಕೆ ನಾವು ಬಸ್ಸಲ್ಲೇ ಬಂದ್ವಿ ಈ ಸಲ. ನೀವು ಹೇಳಿದಲ್ಲ ಬಸ್ ರೂಟ್ರಲ್ಲಿ ಯಾಕೆ ಬರಬಾರ್ದು ಅಂತ ಬಂದ್ವಿ. ಆರಾಮಾಗಿ ಬಸ್ಸಲ್ಲಿ ಬಂದ್ವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಅದೇ ತಲೆ ಕೂತ್ಬಿಟ್ಟಿದೆ. ಯಾಕಂದರೆ ಎಲ್ಲರೂ ಅಪಘಾತ ಆಗಿರೋದು ದುರ್ಮರಣ ನೋಡಿ ಬೇಜಾರಾಗೋಗ್ಬಿಟ್ಟಿದೆ. ಪ್ರತಿಯೊಂದು ಆಕ್ಸಿಡೆಂಟ್ ಆದರೂ ಪೋಸ್ಟ್ ಮಾರ್ಟಮ್ ಮಾಡಿಸಿ ತೊಗೊಂಬಂದು ಸಂಸ್ಕಾರ ಮಾಡೋದೇ ಆಗೋಗ್ಬಿಟ್ಟಿದೆ. 2 ವರ್ಷದಲ್ಲಿ 4-5 ಸಾವಾಗಿದೆ, ನಮಗೆ ಭಾಳ ಬೇಜಾರಾಗ್ತಿದೆ ಅಂತ ಪುನಃ ಅದನ್ನೇ ಹೇಳಿದ್ರು. ನಾನು ಎಲ್ಲರದು ಸ್ವಲ್ಪ ಟೈಮ್ ತೊಗೊಂಡು ಸತ್ತೋರ್ದೆಲ್ಲ ನೋಡಿದೆ, ಬದುಕಿರೋರು 2 ಗಂಡಸದ್ದು ನೋಡಿದೆ. ಅದರಲ್ಲಿ ಕುಟುಂಬ ನಾಶ ದೋಷ ಇದೆ. ಒಂದು ಕುಟುಂಬನ ಬಸ್ಸಲ್ಲಿ ಹೋಗುವಾಗಲೋ ಕಾರಲ್ಲಿ ಹೋಗುವಾಗಲೋ ವಾಹನದಲ್ಲಿ ಹೋಗೋ ಒಂದು ಕುಟುಂಬವನ್ನೇ ನಾಶ ಮಾಡಿಬಿಟ್ಟಿದ್ದಾರೆ ಇವ್ರ ಪೂರ್ವಿಕರು. ಇವ್ರ ತಾತ ಮಾಡಿದ್ದು ದೊಡ್ಡದು. ಯಾಕೆಂದರೆ ಒಂದು ಕಾರಣ ಇತ್ತಂತೆ. ಒಂದು ಒಂದು 20 ಎಕರೆ ಜಮೀನು, ಒಂದು ದೊಡ್ಡ ಮನೆ, ಅದನ್ನು ಕೊಡಲ್ಲ ಅಂಥೇಳಿ ಹಠ ಮಾಡಿದಂತೆ. ನೀವು ಕೊಡಲ್ಲ ಅಂದರೆ ಕೊಡಲೇಬೇಕು ಅಂಥೇಳಿ ಇವ್ರ ತಾತ ಹಠ ಮಾಡ್ತಿದ್ರಂತೆ. ಕೊನೆಗೆ ಅವರು ಕಾರಲ್ಲೋ ಎಲ್ಲೋ ಹೋಗ್ತಿರ್ಬೇಕಾರೆ ಅಥವಾ ಎಲ್ಲೋ ಪ್ರಯಾಣ ಮಾಡುವಾಗ ಅವ್ರಿಗೆ ರಸ್ತೆನಲ್ಲೇ ಅವ್ರನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಬಂತು. ಇದನ್ನು ಅಷ್ಟಮಂಗಳ ಹಾಕಿ ನೋಡಿ ಒಂದು ಸಲ ಅಂಥೇಳಿ ನಾನು ಹೇಳಿದೆ. ಅಷ್ಟಮಂಗಳ ಪ್ರಶ್ನೆನ ಒಂದು ಸಲ ಹೋಗಿ ಮಂಗಳೂರು ಹತ್ರ ಯಾವುದೋ ಬರುತ್ತಿದ್ದಾರೆ, ಅವ್ರ ಹತ್ರ ಕೇಳಿದಾಗ ನಾನು ಹೇಳಿದ್ದೆ, ಅವರು ಹೇಳಿದ್ರಂತೆ. ಅದು ಒಂದು ಕುಟುಂಬವನ್ನು ನಾಶ ಮಾಡಿದ್ದಾರೆ ಅಂಥೇಳಿ. ನಾನು ಒಂದು ಕುಟುಂಬವನ್ನು ಅಪಘಾತದಿಂದ ನಾಶ ಮಾಡಿದ್ದಾರೆ. ಗಂಡ ಹೆಂಡತಿ ಅವ್ರದ್ದೆಲ್ಲ ಆಸ್ತಿ ಮನೆಯೆಲ್ಲ ಇವ್ರ ತಾತ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಆಸ್ತಿಲೇ ಇವರೆಲ್ಲ ಬದುಕ್ತಾ ಇರೋದು. ಇವಾಗ 20 ಎಕರೆ ಜಮೀನು, ಒಂದು ದೊಡ್ಡ ಮನೆ. ಆ ದೊಡ್ಡ ಮನೇನ ಅವನ್ನೆಲ್ಲ ಸಾಯಿಸ್ಬಿಟ್ಟು ಆ ಸ್ವತ್ತಿಗೆ ಇವರು ಜವಾಬ್ದಾರರು ಸ್ವಾಧೀನ ತೊಗೊಂಡ್ಬಿಟ್ಟಿದ್ದಾರೆ. ಯಾರಲ್ಲ ಇವ್ರ ತಾತನ ತಮ್ಮನ ಮನೆಯವರು. ಇವ್ರ ತಾತನಿಗೆ 2 ಅಣ್ಣ ತಮ್ಮಂದಿರಂತೆ. ತಮ್ಮನ ಮಕ್ಕಳಿಗೆ ಆಸ್ತಿ ಹೋಗೋದು 20 ಎಕರೆ ದೊಡ್ಡ ಮನೆ, ಇವರಿಗೆ ಒಂದು ಸ್ವಲ್ಪ ಆಸ್ತಿ ಹೊಂದಿತ್ತಂತೆ. ಇವ್ರ ತಾತ ಏನು ಮಾಡಿದೆ, ಅವ್ರನ್ನೆಲ್ಲರೂ ಸಾಯಿಸ್ಬಿಟ್ಟು ಆಸ್ತಿಗೂ ಇವರೇ ಮುಟ್ಟುಗೋಲು ಹಾಕೊಂಡ್ಬಿಟ್ರಂತೆ. ಆ ಋಣ ಬಾಧೆಯಲ್ಲಿ ಇವರೆಲ್ಲ ಬದುಕ್ತಿದ್ದಾರೆ. ಆ ಆಕ್ಸಿಡೆಂಟಾಗಿ ಸತ್ತ ಆತ್ಮಗಳು ಇವನು ಬಿಡ್ತಿಲ್ಲ. ಒಬ್ಬರು ಆದಮೇಲೆ ಒಬ್ಬರು ಆಹುತಿ ತಗೋತಾ ಇದ್ದಾರೆ, ಅನುಭವಿಸೋಕ್ಕೆ ಬಿಡ್ತಿಲ್ಲ. ಇದು ನಾನು ಅವ್ರಿಗೆ ಹೇಳಿ, ನೋಡಿ, ಒಂದು ಕುಟುಂಬನ ಅಪಘಾತದಲ್ಲಿ ಸಾಯಿಸಿದ್ದೀರಾ, ಒಂದು ಕ್ರಾಸ್ ವೆರಿಫಿಕೇಷನ್ ಮಾಡೋಣ, ಇನ್ನೊಂದು 2 ಒಪಿನಿಯನ್ ತೊಗೋಣ. ನಾನು ಹೇಳಿದ್ದು ನಂಬೇಡಿ, ಇನ್ನೊಬ್ರಿಗೆ ಹೇಳಿ, ನಾನು ಹೇಳಿದ್ದು ಅವ್ರಿಗೆ ಹೇಳೋಕೆ ಹೋಗಬೇಡಿ. ಅಷ್ಟಮಂಗಳ ಪ್ರಶ್ನೆ ಕೇಳಿ, ಜ್ಯೋತಿಷ್ಯ ಕೇಳೋಕೆ ಹೋಗಬೇಡಿ, ಅಷ್ಟಮಂಗಳ ಪ್ರಶ್ನೆ ಮಾಡಿಸಿ. ಆಗ ಅವರು ಒಬ್ಬರು ಮೂಲತಃ ಅವ್ರು ಕೇರಳದವರು, ಮಂಗಳೂರಲ್ಲೆಲ್ಲೋ ಬರ್ತಾರಂತೆ ತಿಂಗಳಿಗೊಂದು ಸಲ. ಅಲ್ಲಿ ಹೋಗಿ ಕೇಳಿದ್ದಾರೆ. ಅವರು ನನ್ನ ಹತ್ರ ಲಕ್ಷ್ಮೀ ಶ್ರೀನಿವಾಸ ಹತ್ರ ಹೋಗಿದ್ದೆ, ಅವ್ರು ಹೀಗನ್ನೋದು ಏನೂ ಹೇಳಲಿಲ್ಲ. ಹೇಳಿದ್ಮೇಲೆ ಅವರು ಅಷ್ಟಮಂಗಳ ಪ್ರಶ್ನೆ ಮಾಡಿದಾಗ, ಒಂದು ಕುಟುಂಬವನ್ನು ನಾಶ ಮಾಡಿದೆ ಈ ಗೋತ್ರ, ಹಾಗಾಗಿ ನಿಮಗೆ ಈ ಥರ ತೊಂದರೆ ಇದೆ ಎಂದ್ರಂತೆ. ಅಷ್ಟು ಅಂದಿದ ತಕ್ಷಣ ಆಯಿತು ಅಂತೇಳಿ ವಾಪಸ್ ನನ್ನ ಹತ್ರಕ್ಕೆ ಬಂದರು.
ಬಂದಮೇಲೆ ಈ ಕುಟುಂಬ ನಾಶ ಆಗಿದೆಯಲ್ಲ, ನಮ್ಮ ಪೂರ್ವಿಕರು ಅಂದರೆ ನಮ್ಮ ಮುತ್ತಾತ ಅಂದರೆ ನಮ್ಮ ಗಂಡನ ತಾತ, ನನ್ನ ಗಂಡನ ಅಪ್ಪನ ಅಪ್ಪ ಭಾಳ ರೌಡಿ ಅಂತ ಅಪ್ಪ. ನನ್ನ ಗಂಡನ ತಂದೆ ಬಹಳ ರೌಡಿ. ಸ್ವಂತ ತಮ್ಮನ ಮಕ್ಕಳೆಲ್ಲ ಸಾಯಿಸಿ ಅವ್ರ ಆಸ್ತಿನ ತೊಗೊಂಡ್ಬಿಟ್ಟಿದ್ದಾರೆ ಇವರು. ಇವ್ರಿಗೆಲ್ಲ ಈಗ 60 ಎಕರೆ ಆಸ್ತಿ ಇದೆ, ದೊಡ್ಡ ಮನೆ ಎಲ್ಲ ಇದೆ. ಆದರೂ ಅದು ಅನುಭವಿಸುವಂಥ ಗಂಡು ಮಕ್ಕಳು ಇವತ್ತು ಉಳಿತಿಲ್ಲ, ಎಲ್ಲ ಆಕ್ಸಿಡೆಂಟಾಗಿ ಸತ್ತೋಗ್ತಾ ಇದ್ದಾರೆ. ಏನು ಮಾಡೋದು? ಈ ಥರ ದೋಷದಲ್ಲಿ ಈ ವಂಶ ನಡೀತಾ ಇದೆ. ಯಾವ ಗೋತ್ರದಲ್ಲಿ ಕುಟುಂಬ ಅಪಘಾತ ಮೃತ್ಯು ದೋಷ, ಒಬ್ಬನ ಸಾಯಿಸಿಬಿಟ್ರೆ ಏನೋ ಅನ್ಕೋಬೋದು, ಕುಟುಂಬವನ್ನೇ ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಸಾಯಿಸಿಬಿಟ್ರೆ ಯಾವ ದೇವ್ರ ತಾನೇ ಆಶೀರ್ವಾದ ಮಾಡ್ತಾನೆ? ನೋಡಿ, ತಾತ ಮಾಡಿ ತಪ್ಪಿಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಅನುಭವಿಸ್ತಾ ಇದ್ದಾರೆ. ಇದೇ ಹೇಳೋದು ಶಾಸ್ತ್ರದಲ್ಲಿ. ನಾವೆಂಥ ದರಿದ್ರದಲ್ಲಿ ಹುಟ್ಟಿದ್ರೂ ಕೂಡ, ಕಷ್ಟಲಿದ್ದು ಕೂಡ ಸದಾ ಒಳ್ಳೇದು ಮಾಡಬೇಕಂತೆ. ನಾವು ಒಂದು ತುತ್ತುಗೋಸ್ಕರ ಹೋರಾಟ ಮಾಡಿ ದುಡಿದ್ರೂ ಕೂಡ ಅನ್ಯಾಯ ಮಾಡಬಾರ್ದು, ದ್ರೋಹ ಮಾಡಬಾರ್ದಂತೆ. ಎಷ್ಟೋ ಜನ ಮಕ್ಕಳು ಇವತ್ತು IAS IPS ಹಾಕಿದ್ದಾರೆ, ಆದರೆ ಅವ್ರ ತಂದೆ ತಾಯಿ ಯಾರಿಗೂ ಮೋಸ ಮಾಡಿಲ್ಲ. ಅವ್ರಿಗೆ ಮೋಸ ಅನ್ನೋದೇ ಗೊತ್ತಿಲ್ಲ. ನಿಯತ್ತಿಂದ ದುಡಿದು ಮಕ್ಕಳು ಬೆಳೆಸಿದರೆ ತಂದೆ ತಾಯಿ ಮಾಡಿದ ಪುಣ್ಯ ಫಲದಿಂದ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿದ್ದಾರೆ. ಅದೇ ಕೋಟಿಗಟ್ಟಲೆ ಆಸ್ತಿ ಇದ್ದು ಇನ್ನೂ ಆಸ್ತಿ ಬೇಕು ಅಂದವರೆಲ್ಲ 7ನೇ ಕ್ಲಾಸ್ ಫೇಲು 10ನೇ ಕ್ಲಾಸ್ ಫೇಲು ವಿಚಿತ್ರ ಸತ್ತೋಗ್ಬಿಟ್ಟಿದ್ದಾರೆ. ಭಾಳ ನಮ್ಮ ಮಂತ್ರಿ ಮಕ್ಕಳೇ ವಿಚಿತ್ರ ಸತ್ತೋಗಿದ್ದಾರೆ. ನಮ್ಮ ಕರ್ನಾಟಕ ಕೆಲವು ಮಂತ್ರಿಗಳು ಮಕ್ಕಳೇ ವಿಚಿತ್ರ ಸತ್ತೋಗಿದ್ದಾರೆ. ಯಾಕಂದ್ರೆ ಅವ್ರು ಮಾಡಿದ ಕರ್ಮ ಮಕ್ಕಳು ಬಲಿ ತಗೋತಾ ಇದೆ. ಇವ್ರು ತಾತ ಮಾಡಿ ಕರ್ಮಕ್ಕೆ ನೋಡಿ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ. ಆಗ ನಾನು ಅವ್ರು ಕರೆಸ್ಬಿಟ್ಟು ಅವ್ರು ಹೇಳಿದ್ರು, ಇದೇ ಥರ ಅಷ್ಟಮಂಗಳದಲ್ಲಿ ಇದೇ ಥರ ಪ್ರಶ್ನೆ ಬಂತು, ಕೇಳಿದಾಗ ಉತ್ತರ ಇದೇ ಬಂತು ಅಂದಾಗ ನಾನು ಹೇಳಿದೆ, ಆ ಕುಟುಂಬದಲ್ಲಿ 6 ಜನರನ್ನು ಮರಣ ಆಗಿದೆ. 6 ಜನರ ಮರಣ, 6 ಆತ್ಮಗಳನ್ನು ಒಂದೇ ಕಡೆ ಸೇರಿಸಿ ಏಕಕಾಲದಲ್ಲೇ ಮರಣ ಆಗಿರೋದ್ರಿಂದ ಅವ್ರಿಗೆ ನಾರಾಯಣ ಬಲಿ, ಪ್ರೇತ ನಾರಾಯಣ ಬಲಿ, ಸಪಿಂಡೀಕರಣ ಮಾಡಿಸಿ ಗೋಕರ್ಣ ಇಲ್ಲ ಕಾವೇರಿ ನದಿ ದಡದಲ್ಲಿ ಇಲ್ಲ ಕಾಶಿ ಇಲ್ಲ ಗಯಾ ಇಂಥ ಕ್ಷೇತ್ರದಲ್ಲಿ ಹೋಗಿ ನೀವು ಮಾಡಿದ್ರೆ ನಿಮ್ಗೆ ಅರ್ಧ ರಿಲೀಫ್ ಆಗುತ್ತೆ ಅಂತ. ಯಾಕಂದ್ರೆ ಅವರು ರಾತ್ರಿ ಮಲಗಿದಾಗ ಗಂಡಂಗೆ ಇದ್ದಕ್ಕಿದ್ದಾಗ ಆಕ್ಸಿಡೆಂಟಾಗಿ ಸಾಯೋದೆಲ್ಲ ಸೂಚನೆ ಆಗ್ತಿತ್ತಂತೆ, ಕನ್ಸಲ್ಲಿ ಬರ್ತಿತ್ತಂತೆ. ಅದನ್ನು ಹೇಳ್ತಾ ಇರೋ ಅವರು, ನನಗೆ ಹಿಂಗೆ ಆಗುತ್ತೆ ಗುರುಗಳೇ ಅಂತಂದರು. ಮಗನಿಗೂ ಕೂಡ ಎಲ್ಲೋ ಒಂದು ಕಡೆ ಬೆಚ್ಚಿ ಬೀಳ್ತಿದ್ದೆ. ಮಗ 3-4 ಸಲ ಬೆಂಗಳೂರಿನಲ್ಲೇ ಚಿಕ್ಕದಾಗಿ ಆಕ್ಸಿಡೆಂಟ್ ಆಯ್ತಂತೆ. ಅದು ಸೂಚನೆ. ಅವ್ರ ವಂಶನೇ ಹಾಳು ಮಾಡಿದ್ಮೇಲೆ ಆ ದ್ವೇಷ ನೋಡಿ, ಬದುಕಿದ್ದಾಗಲೂ ದ್ವೇಷ, ಸತ್ತಾಗಲೂ ದ್ವೇಷ ಇರ್ತದೆ ಪ್ರೇತಗಳಲ್ಲಿ. ಅದಕ್ಕೆ ನಾರಾಯಣ ಬಲಿ ನಾವು ಕೊಟ್ಟು ಅವ್ರಿಗೆ ಈ ಜನ್ಮದೆಲ್ಲ ನೆನ್ಪೊಟ್ಟೋಗ್ಬೇಕು. ಯಾವಾಗ ಅಲ್ಲಿ ನಾರಾಯಣ ಬಲಿ, ಪ್ರೇತ ನಾರಾಯಣ ಬಲಿ, ಸಪಿಂಡೀಕರಣ ಆಯಿತೋ ಆಗೇನಾಗುತ್ತೆ, ಅವ್ರ ಆಸ್ತಿ ಮೋಸ ಮಾಡಿಬಿಟ್ಟ, ನಮ್ಮ ಕಾರಲ್ಲಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟ ಅನ್ನೋ ಅರಿವು ಮರ್ತೋಗ್ಬಿಟ್ಟು ಬೇರೆ ಜನ್ಮಕ್ಕೆ ಹೋಗ್ತಾರೆ. ಆದರೆ ಕರ್ಮ ಈ ಜಾತಿಯಲ್ಲಿ ಇನ್ನೂ ಉಳಿದೆ, ಈ ವಂಶದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾರಾಯಣ ಬಲಿ, ಪ್ರೇತ ನಾರಾಯಣ ಬಲಿ, ಸಪಿಂಡೀಕರಣ ಮಾಡಿಸಿ ನಾನು ಕೊಡೋ ಮಂತ್ರ ದಿನನಿತ್ಯ ಜಪ ಮಾಡಿ ಮನೆ ಹೊರಡುವಾಗ ಎಲ್ಲೋದ್ರೂ ಪ್ರಯಾಣ ಮಾಡುವಾಗ ಅಂತ ಹೇಳಿದೆ. ಆ ಮಂತ್ರ ಏನು ಗೊತ್ತಾ? ಒಂದು ಕೈಲಿ ನಿಂಬೆಹಣ್ಣು ಇಟ್ಕೋಬೇಕು, ರಾಹು, ಒಂದು ಕಪ್ಪಲ್ಲಿ ಎಳ್ಳು ತೊಗೋಬೇಕು, ಎಳ್ಳು, ಕರಿ ಎಳ್ಳು. ಎಳ್ಳು ಯಾವುದು? ಶನಿಗ್ರಹ. ರಾಹು ಯಾವುದು? ನಿಂಬೆಹಣ್ಣು. ಶನಿ ರಾಹು ದೋಷ ಇದ್ದಾಗ ಆಕ್ಸಿಡೆಂಟ್ ಆಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಕಾರಣ ಆಗುತ್ತೆ ಗ್ರಹಚಾರದಲ್ಲಿ. ಒಂದು ಪ್ಲೇಟಲ್ಲಿ ಎಳ್ಳು, ಕರಿ ಎಳ್ಳು 100-200 ಗ್ರಾಮು, ಒಂದು ನಿಂಬೆಹಣ್ಣು, ಹುಣ್ಣಿಮೆ ಅಮಾವಾಸ್ಯೆ ಮಾಡಬೇಕಿದು. ಓಂ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತ್. ಓಂ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತ್. ಓಂ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತ್ ಅಂತ ಹೇಳಬೇಕು. ಇದು ಪ್ರೇತಕ್ಕೆ ಕೊಡುವಂಥ ಶಾಂತಿ. ಹಂಸ ಅಂದರೆ ಸೋಹಂ. ನಮ್ಮ ಉಸಿರು ತಗೊಳ್ಳುವಾಗ ಸೋ ಅಂತೀವಿ, ಬಿಟ್ಟಾಗ ಹಮ್ ಅಂತೀವಿ. ಆಕ್ಸಿಜನ್ ತಗೊಳ್ಳುವಾಗ ಸೋ ಅಂತೀವಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕುವಾಗ ಹಮ್ ಅಂತೀವಿ. ಇದು ಹಂಸೋಪನಿಷತ್ ಅಂತ ಒಂದು ಉಪನಿಷತ್ತಿದೆ, ಹಂಸ ಉಪನಿಷತ್ ಅಂತ. ಹಂಸೋಪನಿಷತ್ ಅದರಲ್ಲಿ ಮೊದಲನೇ ಮಂತ್ರ ಇದು, ಗಾಯತ್ರಿ ಮಂತ್ರ. ಓಂ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತ್. ಪ್ರೇತಗಳಿಗೆ, ಪ್ರೇತಾತ್ಮಗಳಿಗೆ, ಅತೃಪ್ತ ಆತ್ಮಗಳಿಗೆ ಇದೊಂದು ಶಾಂತಿ ಮಂತ್ರ ಅಂತ. ಇದನ್ನು ನಿಂಬೆಹಣ್ಣು ಮತ್ತು ಒಂದು ಕರಿ ಎಳ್ಳು, ಶನಿ ಕೈಲಿಟ್ಕೊಂಡು ಜಪ ಮಾಡಿ, ಆ ನಿಂಬೆಹಣ್ಣನ್ನು ಏನು ಮಾಡಬೇಕು, ಕಟ್ ಮಾಡಿ ರಸ ಮಾಡಿ ಕುಡಿಬೇಕು. ಆ ಕರಿ ಎಳ್ಳಿದೆಯಲ್ಲ, ಆ ಕರಿ ಎಳ್ಳನ್ನು ನೀವು ಶನಿ ದೇವಸ್ಥಾನಕ್ಕೆ ದಾನ ಮಾಡಬೇಕು. ಶನಿ ಇಲ್ಲ ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ನೀವು ದಾನ ಮಾಡಬೇಕು. ಈ ಥರ ಮಾಡೋದ್ರಿಂದ
ಅಪಘಾತ ಮೃತ್ಯುದೋಷ ತಡಿಬೋದು. ಶಾಪಗ್ರಸ್ತ ಮೃತ್ಯುದೋಷ ಇದು, ಜಾತಕದಲ್ಲಿ ಬಂದಿಲ್ಲ. ಶಾಪಗ್ರಸ್ತ ಮೃತ್ಯುದೋಷ. ಆ ಶಾಪಗ್ರಸ್ತ ಮೃತ್ಯುದೋಷ ಹೋಗಬೇಕು ಅಂದರೆ ಈ ಜೊತೆಗೆ ನಾರಾಯಣ ಬಲಿ, ಪ್ರೇತ ನಾರಾಯಣ ಬಲಿ ಮಾಡಬೇಕು. ನಮ್ಮ ಸೇಫ್ಗೆ ಅದು ಹೋಮ ಸರಿಯಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅಲ್ಲಿ ಎಷ್ಟು ಮೋಸ ವಂಚನೆ ಆಗುತ್ತದೋ, ಎಷ್ಟು ಲೋಪದೋಷ ಇದೆಯೋ ಹೋಮ ಮಾಡುವಾಗ, ಪ್ರೇತ ನಾರಾಯಣ ಬಲಿ ಮಾಡುವಾಗ ಅಲ್ಲಿ ಏನೇ ಲೋಪದೋಷ ಇರ್ತೋ ಗೊತ್ತಿಲ್ಲ. ಆದರೆ ಅದ್ರ ಜೊತೆಗೆ ಇದೊಂದು ದಿನ ಒಂದು ಟಾನಿಕ್ಕು ಮಾತ್ರೆ ತೊಗೊಂಡಾಗ, ಈಗ ದಿನ ಡಯಾಬಿಟೀಸ್ ಅವ್ರಿಗೆ ಟ್ಯಾಬ್ಲೆಟ್ ತೊಗೋತಾರೋ, ದಿನ ಸಾಯೋವರೆಗೂ ಈ ಟ್ಯಾಬ್ಲೆಟ್ ತೊಗೋಬೇಕು ಡಯಾಬಿಟೀಸ್ನವ್ರು. ಹಾಗೆ ಬದುಕಿರೋ ತನಕ ಓಂ ಹಂಸಾಯ ವಿದ್ಮಹೇ ಪರಮ ಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಇದು ವಿಶೇಷವಾದಂಥ ಹಂಸ ಗಾಯತ್ರಿ ಮಂತ್ರ. ಇಡೀ ವರ್ಲ್ಡಲ್ಲಿ, ಇಡೀ ಭೂಮಂಡಲದಲ್ಲಿ ಗಾಯತ್ರಿ ಮಂತ್ರ ಎಷ್ಟು ಶ್ರೇಷ್ಠ, ಅದಕ್ಕೆ ಹತ್ತರಷ್ಟು ಶ್ರೇಷ್ಠವಾದದ್ದು ಹಂಸ ಗಾಯತ್ರಿ ಮಂತ್ರ ಅಂತ ಹಂಸೋಪನಿಷತ್ತಲ್ಲೇ ಹೇಳಿಬಿಟ್ಟಿದೆ. ಆದ್ದರಿಂದ ಈ ಹಂಸ ಅನ್ನೋದು ವಂಶಾಭಿವೃದ್ಧಿಯಿಂದ ಗೋತ್ರದಲ್ಲಿ ಪರಂಪರಾಗತವಾಗಿ ಬಂದಂಥ ಶಾಪಗಳನ್ನು, ಪ್ರೇತ ಶಾಪಗಳನ್ನು ನಿವಾರಣೆ ಮಾಡುವಂಥ ವಿಶೇಷ ಗಾಯತ್ರಿ ಮಂತ್ರ ಈ ಹಂಸ ಗಾಯತ್ರಿ. ಇದ್ರ ಬಗ್ಗೆ ಭಾಳಷ್ಟು ವರ್ಣನೆ ಮಾಡಿದೆ ಹಂಸೋಪನಿಷತ್ತಲ್ಲಿ. ಈ ಒಂದು ಗಾಯತ್ರಿ ಮಂತ್ರವನ್ನು ನಾವು ಹೇಳಿದಾಗ ನಾವು ಪ್ರಯಾಣದಲ್ಲೇ ಆಗಲಿ, ಕಾರು, ಫ್ಲೈಟು, ಹೆಲಿಕಾಪ್ಟರು, ಟ್ರೈನು, ಬಸ್ಸು, ಆಟೋ ಅಥವಾ ಬೈಸ್ಕಲ್ಲು, ಯಾವುದಲ್ಲೇ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಇದೊಂದು ಮಂತ್ರ ಜಪ ಮಾಡು. ಯಾವ ಪ್ರೇತ ನಮಗೆ ಕಾಡಿಸುತ್ತೋ ಗೊತ್ತಿಲ್ಲ, ಯಾವ ಪ್ರೇತಾತ್ಮ ಸೋಂಕಿದ್ರೆ ನಮಗೆ ಆಕ್ಸಿಡೆಂಟ್ ಆಗುತ್ತೋ ಗೊತ್ತಿಲ್ಲ. ಹೀಗಾಗಿ ಇದನ್ನು ಜಪ ಮಾಡಬೇಕು ಅಂತ ಹಂಸೋಪನಿಷತ್ತಲ್ಲಿ ಹೇಳುತ್ತೆ. ಇದನ್ನು ಕಲಿಸ್ಕೊಟ್ಟಿದ್ದೀನಿ. ಇದು ಪ್ರಾಕ್ಟೀಸ್ ಮಾಡಿ, ಸಾಧನೆ ಮಾಡಿ, ಅದು ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಅದಕ್ಕೆ ಮುಂಚಿನ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಮತ್ತು ಒಂದು ಮ್ಯೂಸಿಕ್ ಚಾನಲ್ ಇದೆ. SSVK ಜ್ಞಾನೋದಯ ಅಂತ ಒಂದು ಇದು ಮ್ಯೂಸಿಕ್ ಚಾನಲು, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕಿನ ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.